ಅಣ್ಣ ನಮಸ್ಕಾರ. ಯಾವತ್ತಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನೆನ್ನೆಯಿಂದ ಮಾಡ್ತಾ ಇದ್ದೀರಾ? ನಿನ್ನಿಂದ ನಂಗೊಂದು ಹೆಲ್ಪ್ ಆಗ್ಬೇಕಲ್ಲ ಇವಾಗ. ಹೇಳಿ. ಅಲ್ಲಿ 6 ಜನ ಇದ್ದಾರೆ, ಅವ್ರಿಗೆ ಬನ್ನ ಜಾಮ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಹತ್ರ ಕಾಸಿಲ್ಲ. ಕೊಡ್ಬೋದಾ? 5 6 ಅಂದ್ರೆ ಫಸ್ಟ್ ಗೋಣಿ ಅಲ್ವಾ? ಅಲ್ಲಿ ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಕಾಸಿಲ್ಲ. ಅವ್ರಲ್ಲಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಕೊಟ್ರೆ ನಾನು ಅವ್ರಿಗೆ ಕೊಡ್ತೀನಿ. ಅದು ಕೊಡಿ ಅಣ್ಣ. ಕೊಡ್ತೀರಾ? ಹಾಂ ಕೊಡ್ತೀನಿ, ಅದಕ್ಕೇನಿಲ್ಲ. ಅಂದರೆ ಫಸ್ಟ್ ಬೋಣಿ ಅಲ್ವಾ? ಫಸ್ಟ್ ಬೋಣಿಗೆ ಒಂದು 10 ರೂಪಾಯಿ ಆದರೂ ಕೊಡಿ. ಕೊಡ್ತೀನಿ. 10 ರೂಪಾಯಿ ಕೊಟ್ರೆ ಸಾಕಾ? 10 ರೂಪಾಯಿ ಕೊಡಿ. ಜಾಬ್ ಅನ್ನಲ್ವಾ ಅವರಿಗೆ? ಅಂದರೆ ಒಂದು ಕಂಡೀಷನು, ಹೇಳಿ. ನೀವೇ ಕೊಡಬೇಕು ಅವ್ರಿಗೆ. ನಾನು ಇಲ್ಲಿ ಬಿಟ್ಟು ಹೋಗಕ್ಕ? ಇಲ್ಲ, 2 ನಿಮಿಷ ಅಷ್ಟೇ, ಇಲ್ಲೇ ತಾನೆ. ಬಂದು ಕೊಟ್ಬಿಡಿ. ಅದು ನೀವೇ ಕೊಟ್ಬಿಡಿ. ಎಷ್ಟು ದಿವಸದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಿನ್ನೆಯಿಂದ ಸ್ಟಾರ್ಟ್ ನಾನು. ನಿನ್ನೆಯಿಂದನಾ? ಮತ್ತೆ ಈ ಥರ ಕೊಟ್ಟರೆ ನಿಮ್ಗೆ ಲಾಸ್ ಆಗಲ್ವಾ? ಹಾಂ, ಲಾಸ್ ಆಗಲ್ವಾ ನಿಮಗೆ? ಒಂದು 5-6 ಕೊಟ್ಟರೆ ಹೆಂಗೆ ಆಗುತ್ತೆ? ಹಾಂ, ಹಾಂ ಕೊಡ್ತೀರಾ? ಕೊಡ್ತೀನಿ. ಕೊಡಿ. ನೀವೇ ಕೊಡಿ ಅತ್ತೆ. ನೀವೇ ಕೊಡಿ, ಪರವಾಗಿಲ್ಲ. ನೀವು ತಾನೇ ಕೊಡ್ತಾ ಇರೋದು. ನಾನು ಕೊಡ್ತಾ ಇರೋದು, ಆದರೆ ನೀವೇ ಕೊಡ್ತೀರಿ. ಇಲ್ಲ, ನೀವು ಕೊಟ್ಟರೆ ಖುಷಿ ಆಗುತ್ತೆ ನಮಗೆ. ಏನು ಓದಿದ್ದೀರಾ? ಡಿಗ್ರಿ ಮಾಡಿದ್ದೀರಾ? ಹೌದು. ಮತ್ತೆ ಡಿಗ್ರಿ ಮಾಡಿ ಇದನ್ನ ಯಾಕೆ ಮಾಡ್ತಾ ಇದ್ದೀರಾ? ಡಿಗ್ರಿ ಮಾಡಿ ಇದನ್ನ ಯಾಕೆ ಮಾಡ್ತಿದ್ದೀರ? ಅಲ್ಲ, ಈಗ ಬೇರೆ ಏನಾದ್ರು ಜಾಬ್ ಮಾಡ್ಬೋದಾಗಿತ್ತಲ್ಲ. ಜಾಬ್ ಮಾಡೇ ಬಿಟ್ಟಿದ್ದೀರಿ. ಜಾಬ್ ಬಿಟ್ಟು ಮಾಡ್ತಾ ಇದ್ದೀರಾ? ಹೌದು. ಏಕೆ? ನೀವು ಕೆಲಸ ಮಾಡ್ತಾ ಇದ್ರಾ? ಕೆಲಸ ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದೆ. ಹಾಂ. ಫ್ಲಿಪ್ಕಾರ್ಟಲ್ಲಿ ರೆಕ್ಯೂಟರ್ ಆಗಿ ಮಾಡಿದ್ದೆ, ಹಾಂ. ವಿತ್ ಡೆಲಿವರಿ ಬಾಯ್ ಆಗಿ ಮಾಡಿದ್ದೆ. ಓಕೆ. ರೆಕ್ಯೂಟರ್ ಸ್ವಲ್ಪ ಹೆವಿ ಟಾರ್ಚರು, ಆಗಲ್ಲ. ಹ್ಞೂ. ಜಪ್ಟಾದಲ್ಲಿ ಡೆಲಿವರಿ ಆಗಿ ಮಾಡಿದ್ದೆ. ಹಾಂ, ಅಷ್ಟೇ. ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ನೀವು? ಇದನ್ನ ಈ ಈಗ ಥರ ಮಾಡಬೇಕು ಸ್ಟಾರ್ಟಪ್ ಅಂತ? ಸದ್ಯದಲ್ಲೇ ಟ್ರೆಂಡಿಂಗ್ ಇದೆ ಇತ್ತು. ಹಾಂ. ಈಗ ಇದ್ರಲ್ಲಿ ಫ್ಯೂಚರ್ ಇದೆ ಅಂತೀರಾ ನಿಮಗೆ? ಅನ್ಕೊಂಡಿದ್ದೀನಿ, ಇನ್ನು ಮಾಡ್ತಾ ಇದ್ದೀನಿ. ಈಗ ಅದು ಬೇರೆ ಕೈ ಕೆಳಗಡೆ ಕೆಲಸ ಮಾಡೋದು ಬೆಸ್ಟಾ, ಇದು ಬೆಸ್ಟಾ, ಓನ್ ಆಗಿ ಮಾಡೋದು ಬೆಸ್ಟಾ? ಇದು ಸ್ವಂತ ಮಾಡೋದೇ ಬೆಸ್ಟ್. ಹೌದಾ? ಯಾಕೆಂದ್ರೆ ನಾವು ಮಾಡಿದ್ರೆ ನಮಗೆ ಬರುತ್ತೆ. ಆಗುತ್ತೆ. ನೀವು ಈ ಥರ ಕೊಟ್ಟರೆ ನಿಮ್ಗೆ ಲಾಸ್ ಆಗಲ್ವಾ? ಯಾವ ನಂಬಿಕೆ ಮೇಲೆ ಕೊಡ್ತೀರಾ? ಅದೇ, ನಮಗೂ ಹಸಿವಿನ ಬೆಲೆ ಗೊತ್ತು. ಕೊಟ್ಟರೆ ಅವರು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಕೊಡೋಣ. ಅವರೇ ಕೊಟ್ಟಿದ್ದು ನಿಮ್ಗೆ ಫ್ರೀಯಾಗಿ. ಅವ್ರು ಥ್ಯಾಂಕ್ಸ್ ಹೇಳ್ಬಿಡಿ. ನೀವು ಹೇಗೆ ಕನ್ನಡ ಬರಲ್ವಲ್ಲ ನಿಮ್ಗಿಲ್ಲ? ಬನ್ನಿ ಬನ್ನಿ, ಕೊಡ್ತೀನಿ ಬನ್ನಿ. ಕೊಡಿ ಅವ್ರಿಗೆ. ಡೆಲಿವರಿ ಬಾಯ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಡೆಲಿವರಿ ಜಾಬ್ ಬಿಟ್ಟು, ಅಂದ್ರೆ ಅದರಲ್ಲಿ ಕಷ್ಟ ಇದೆಯಲ್ವಾ? ಅಲ್ಲ, ಎಷ್ಟೋ ಜನ ಅದೇ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಅನಿವಾರ್ಯತೆ. ಈಗಾಗಲೇ ನಮ್ಮ ಫ್ರೆಂಡ್ಸ್ ಒಂದಿಬ್ರು ಆಕ್ಸಿಡೆಂಟ್ ಆಯ್ತು ಅವ್ರಿಗೆ. ಆಕ್ಸಿಡೆಂಟ್ ಆದ್ರೆ ಅವ್ರದ್ದು ಜೀವನ ಹೇಗೆ? ಈ ತರ ಯಾವ್ದಾದ್ರು ಒಂದು ಸ್ಟಾರ್ಟ್ಅಪ್, ಏನಾದ್ರು ಒಂದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ನನ್ನ ಹತ್ರ ಕಾಸಿತ್ತಣ್ಣ, ನೀನು ಏನು ಹೇಳ್ತೀಯ ಅಂತ ಕೇಳಿದೆ ಅಷ್ಟೇನೆ ನೆನೆ. ಹಾಂ, ಎಷ್ಟಾದ್ರು? ಹಾಂ, ಏ ಅಣ್ಣ ತಗೋ. ಇಲ್ಲ, ನನ್ನ ಹತ್ರ ಕಾಸಿತ್ತು, ನಿಜ. ಇಲ್ಲ, ನನ್ನ ಹತ್ರ ಕಾಸಿತ್ತು, ತಗೊಳ್ಳಿ. ಇಲ್ಲ ಇಲ್ಲ 100 ರೂಪಾಯಿ. ಇಲ್ಲ ತಗೊಳ್ಳೋಣ. ಅಷ್ಟೇ ಅಣ್ಣ, ನೋಡಿ. ಎಲ್ಲರ ಜೀವನದಲ್ಲೂ ಕಷ್ಟ ಅನ್ನೋದಿದ್ದೇ ಇರುತ್ತೆ. ಕಷ್ಟದ ಜೊತೆಲೂ ಮತ್ತೊಬ್ಬರ ಕಷ್ಟಕ್ಕೆ ನೆರವಾದಾಗ ಸಿಗೋ ಖುಷಿ ನಿಜವಾದ ನೆಮ್ಮದಿ ಕೊಡುತ್ತೆ.